ಸೊ ಫ್ರೆಂಡ್ಸ್, ಇವತ್ತು ನಾವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹಿಟ್ ಮತ್ತು ಫ್ಲಾಪ್ ಚಲನಚಿತ್ರ ಬಗ್ಗೆ ತಿಳಿಯೋಣ. ಅವರ ಒಂದನೇ ಸಿನಿಮಾ ಅಪ್ಪು 2002ರಲ್ಲಿ ತೆರೆಯಲಾದಂಥ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ ಎರಡನೆಯ ಸಿನಿಮಾ ಅಭಿ 2003ರಲ್ಲಿ ತೆರೆಯಲಾದಂಥ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ ಮೂರನೆಯ ಸಿನಿಮಾ ವೀರ ಕನ್ನಡಿಗ 2004ರಲ್ಲಿ ತೆರೆಯಲಾದಂಥ ಸಿನಿಮಾ ಹಿಟ್ ಆಗಿತ್ತು. ಅವರ ನಾಲ್ಕನೆಯ ಸಿನಿಮಾ ಮೌರ್ಯ 2004ರಲ್ಲಿ ತೆರೆಯಲಾದಂಥ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ ಐದನೆಯ ಸಿನಿಮಾ ಆಕಾಶ್ 2005ರಲ್ಲಿ ತೆರೆಯಲಾದಂಥ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ ಆರನೆಯ ಸಿನಿಮಾ ಬಸವ 2005ರಲ್ಲಿ ತೆರೆಯಲಾದಂಥ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ ಏಳನೆಯ ಸಿನಿಮಾ ಅಜಯ್ 2006ರಲ್ಲಿ ತೆರೆಯಲಾದಂಥ ಸಿನಿಮಾ ಹಿಟ್ ಆಗಿತ್ತು. ಅವರ ಎಂಟನೆಯ ಸಿನಿಮಾ ಅರಸು 2007ರಲ್ಲಿ ತೆರೆಯಲಾದಂಥ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ ಒಂಬತ್ತನೆಯ ಸಿನಿಮಾ ಮಿಲನ 2007ರಲ್ಲಿ ತೆರೆಯಲಾದಂಥ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ ಹತ್ತನೆಯ ಸಿನಿಮಾ ಬಿಂದಾಸ್ 2008ರಲ್ಲಿ ತೆರೆಯಲಾದಂಥ ಸಿನಿಮಾ ಹಿಟ್ ಆಗಿತ್ತು. ಅವರ ಹನ್ನೊಂದನೆಯ ಸಿನಿಮಾ ವಂಶಿ 2008ರಲ್ಲಿ ತೆರೆಯಲಾದಂಥ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ 12ನೆಯ ಸಿನಿಮಾ ರಾಜ್ 2009ರಲ್ಲಿ ತೆರೆಯಲಾದಂಥ ಸಿನಿಮಾ ಫ್ಲಾಪ್ ಆಗಿತ್ತು. ಅವರ 13ನೆಯ ಸಿನಿಮಾ ರಾಮ್ 2009ರಲ್ಲಿ ತೆರೆಯಲಾದಂಥ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ 14ನೆಯ ಸಿನಿಮಾ ಪೃಥ್ವಿ 2010ರಲ್ಲಿ ತೆರೆಯಲಾದಂಥ ಸಿನಿಮಾ ಹಿಟ್ ಆಗಿತ್ತು. ಅವರ 15ನೆಯ ಸಿನಿಮಾ ಜಾಕಿ 2010ರಲ್ಲಿ ತೆರೆಯಲಾದಂಥ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ 16ನೆಯ ಸಿನಿಮಾ ಹುಡುಗರು 2011ರಲ್ಲಿ ತೆರೆಯಲಾದಂಥ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ 17ನೆಯ ಸಿನಿಮಾ ಪರಮಾತ್ಮ 2011ರಲ್ಲಿ ತೆರೆಯಲಾದಂಥ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ 18ನೆಯ ಸಿನಿಮಾ ಅಣ್ಣ ಬಾಂಡ್ 2012ರಲ್ಲಿ ತೆರೆಯಲಾದಂಥ ಸಿನಿಮಾ ಹಿಟ್ ಆಗಿತ್ತು. ಅವರ 19ನೆಯ ಸಿನಿಮಾ ಯಾರೇ ಕೂಗಾಡಲಿ 2012ರಲ್ಲಿ ತೆರೆಯಲಾದಂಥ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ 20ನೆಯ ಸಿನಿಮಾ ನಿನ್ನಿಂದಲೇ 2014ರಲ್ಲಿ ತೆರೆಯಲಾದಂಥ ಸಿನಿಮಾ ಎವರೇಜ್ ಆಗಿತ್ತು. ಅವರ 21ನೆಯ ಸಿನಿಮಾ ಪವರ್ 2014ರಲ್ಲಿ ತೆರೆಯಲಾದಂಥ ಸಿನಿಮಾ ಹಿಟ್ ಆಗಿತ್ತು. ಅವರ 22ನೆಯ ಸಿನಿಮಾ ಮೈತ್ರಿ 2015ರಲ್ಲಿ ತೆರೆಯಲಾದಂಥ ಸಿನಿಮಾ ಹಿಟ್ ಆಗಿತ್ತು. ಅವರ 23ನೆಯ ಸಿನಿಮಾ ರಣವಿಕ್ರಮ 2015ರಲ್ಲಿ ತೆರೆಯಲಾದಂಥ ಸಿನಿಮಾ ಹಿಟ್ ಆಗಿತ್ತು. ಅವರ 24ನೆಯ ಸಿನಿಮಾ ಚಕ್ರವ್ಯೂಹ 2016ರಲ್ಲಿ ತೆರೆಯಲಾದಂಥ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ 25ನೆಯ ಸಿನಿಮಾ ದೊಡ್ಡ ಮನೆ ಹುಡುಗ 2016ರಲ್ಲಿ ತೆರೆಯಲಾದಂಥ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ 26ನೆಯ ಸಿನಿಮಾ ರಾಜ್ಕುಮಾರ 2017ರಲ್ಲಿ ತೆರೆಯಲಾದಂಥ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ 27ನೆಯ ಸಿನಿಮಾ ಅಂಜನಿ ಪುತ್ರ 2017ರಲ್ಲಿ ತೆರೆಯಲಾದಂಥ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ 28ನೆಯ ಸಿನಿಮಾ ನಟ ಸಾರ್ವಭೌಮ 2019ರಲ್ಲಿ ತೆರೆಯಲಾದಂಥ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅವರ 29ನೆಯ ಸಿನಿಮಾ ಯುವರತ್ನ 2021ರಲ್ಲಿ ತೆರೆಯಲಾದಂಥ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ 30ನೆಯ ಸಿನಿಮಾ ಜೇಮ್ಸ್ 2022ರಲ್ಲಿ ತೆರೆಯಲಾದಂಥ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ 31ನೆಯ ಸಿನಿಮಾ ಗಂಧದ ಗುಡಿ 2022ರಲ್ಲಿ ತೆರೆಯಲಾದಂಥ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.